ಓದಿನ ನಂತರ ಏನು ದಕ್ಕಿತು ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಗಮನ ಕೊಟ್ಟನು. ಈಗಿರುವಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಅದು ಸಲ್ಲದ್ದು ಒಲ್ಲದ್ದು ಅಂತ ಅನ್ನಿಸಿದ ಮೇಲೆ ಅಥವಾ ಆ ಸಂದರ್ಭಕ್ಕೆ ಅದಕ್ಕೂ ಮುಂಚಿಂದಲೇ ನಾನು ಶಾಂತಿ ನೆಮ್ಮದಿಗಳನ್ನು ಅರಸ್ತಾ ಹುಡುಕ್ತಾ ಇದ್ದಾಗ ನನಗೆ ಬಹಳ ಒಳ್ಳೆ ಪ್ರಬಲ ವೇದಿಕೆ ಅಂತ ಕಂಡಿದ್ದು ರಂಗಭೂಮಿ. ಆ ರಂಗಭೂಮಿಯಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ಳೋಕೆ ಅವಕಾಶವಾಗುತ್ತೆ. ಜಗತ್ತೇನು ಅನ್ನೋದಕ್ಕೆ ತುಂಬ ಒಂದು ಸಂಗ್ರಹ ನಿಮಗೆ ಸಿಗುತ್ತೆ. ಅದರ ಬದುಕಿನ ಸಾರ ಸಂಗ್ರಹವನ್ನು ನೀವು ರಂಗದಲ್ಲಿ ಹುಡುಕೊಳ್ಳೋಕೆ ಸಾಧ್ಯ. ಸಂಗತಿಗೆ ನಿಮಗೆ ರಂಗ ಸಹಾಯ ಮಾಡುತ್ತೆ ಅನ್ನೋದಾದರೆ ಯಾಕೆ ರಂಗಕ್ಕೆ ಹೆಚ್ಚುವರಿಯಾಗಿ ಸೇರಿಕೊಳ್ಬಾರ್ದು ಅಂತ ಯೋಚಿಸ್ತಲೇ ಇದ್ದಂಥ ದೂಡ ದುಮ್ಮಾನಗಳನ್ನು ದೂರ ಮಾಡೋಕ್ಕಾಗಿಯೇ ರಂಗಸ್ಥಳ ನನ್ನ ಆಕರ್ಷಿಸಿತು. ಆ ರಂಗಸ್ಥಳಕ್ಕೆ ಬಂದಾಯಿತು. ಬೇರೆ ಬೇರೆ ತಂಡಗಳೊಟ್ಟಿಗೆ, ಬೇರೆ ಬೇರೆ ಜನರೊಟ್ಟಿಗೆ, ಬೇರೆ ಬೇರೆ ಮನೋಸ್ಥಿತಿ, ಮನೋವ್ಯಾಪಾರ, ಮನೋಧರ್ಮ, ಮನೋಭಾವ ಜನರೊಟ್ಟಿಗೆ ನಿಮಗೆ ಬೆರೆಯೋಕೆಲ್ಲ ಅವಕಾಶ ಆಗುತ್ತೆ. ಅದರಲ್ಲಿಯೂ ಸಹ ಓಳಿತೇನು ಅಂತ ಹುಡುಕೋಕ್ಕೆ ಅವಕಾಶವಾಗುತ್ತೆ. ಯಾವಾಗಲೂ ಎಲ್ಲರಲ್ಲೂ ಕೆಡಕೆ ಹುಡುಕ್ತಿರ್ತೀವಿ, ಅದರಲ್ಲಿ ಓಳಿತೇನು ಅಂತ ಹೆಕ್ಕಿ ತೆಗೆಯೋಕ್ಕೆ ಅವಕಾಶ ಸಿಗುತ್ತೆ ನಿಮಗೆ ರಂಗದಲ್ಲಿ. ಮಿಕ್ಕೆಲ್ಲ ಕಡೆಯೂ ನೀವು ಆ ದಿನದ ಕೆಲಸವನ್ನು ನೀವು ಹೊಟ್ಟೆಪಾಡಿಗಾಗಿ ಮಾಡಿರ್ತೀರಿ, ಅದನ್ನು ಮುಗಿಸಿ ಮನೆಗೆ ಹೋಗಿಬಿಡ್ತೀರಿ. ಪರಸ್ಪರ ಅರಿಯೋದಕ್ಕೆ, ಪರಸ್ಪರ ನಾನು ಏನು ಅಥವಾ ಅವರೊಟ್ಟಿಗೆ ನಾನು ಹೇಗೆ ವ್ಯವಹರಿಸಬೇಕು ಅಂತ ಎಲ್ಲ ಚಾತುರ್ಯವನ್ನು, ಜಾಣ್ಮೆಯನ್ನು ಮತ್ತು ದೂರಗಾಮಿ ಚಿಂತನೆಗಳನ್ನು ಹೆಕ್ಕಿ ತೆಗೆಯುವ ಮನೋವೃತ್ತಿಯನ್ನು ಮತ್ತು ಬದುಕು ಏನು ಕೊಡುತ್ತೆ ಮತ್ತು ನಾನು ದಕ್ಕಿಸ್ಕೊಳ್ಬೇಕು ಏನು ಅನ್ನೋದನ್ನು ತುಂಬ ಸರಾಸಗಟಾಗಿ ನಿಮಗೆ ವಿವರಿಸೋಕ್ಕೆ ಸಾಧ್ಯವಾಗುವಂಥ ಒಂದೇ ಪ್ರಬಲ ವೇದಿಕೆ ರಂಗಭೂಮಿ. ಈ ನಾಟಕಗಳಾಗಲಿ ಎಲ್ಲ ಬಗೆಯ ನಾಟಕಗಳಲ್ಲಿಯೂ ತೊಡಕೋತಾ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡ್ತಾ ಕಾಲೇಜ್ ಶಿಕ್ಷಣದ ಹಂತದಲ್ಲಿಯೇ ನಾವು ತುಂಬ ರಂಗಕ್ಕೆ ಅಂತ ಅಂದರೆ ರಂಗ ಆಕರ್ಷಣೆಗೆ ಸಿಲುಕೊಂಡವರು. ಹಾಗೆ ರಂಗ ಆಕರ್ಷಣೆ ಏನು ಇತ್ತು. ಆ ಆಕರ್ಷಣೆ ಕೊನೆಗೆ ಬೃಹದಾಕಾರವಾಗಿ ಬೆಳೆದು ಇನ್ನೂ ಹೆಚ್ಚು ಇದು ನಮಗೆ ಸಹಾಯ ಮಾಡ್ತಾ ಇದೆ, ಇನ್ನೂ ಹೆಚ್ಚು ಆನಂದ ಕೊಡ್ತಾ ಇದೆ. ಇದರ ರಸವಾದಕ್ಕೆ ಹೆಚ್ಚೆಚ್ಚು ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಒಂದು ತಂಡದೊಟ್ಟಿಗೆ ಸುಮಾರು ವರ್ಷಗಳು, ಮತ್ತೊಂದು ತಂಡ ಅಲ್ಲಿ ಮಾಡುವಂಥ ಬೇರೆ ಬೇರೆ ಬಗೆಯ ನಾಟಕಗಳಿಗೋಸ್ಕರ ಅಂತ ನಮ್ಮನ್ನು ಒಡ್ಕೊಳ್ಳುವಂಥದ್ದು, ಹೀಗೆಲ್ಲ ಮಾಡ್ತಾ ರಂಗದ ದೂರ ಒಂದಿಷ್ಟು ಪ್ರಯಾಣ ಆಯಿತು. ಸೊ ದೀರ್ಘ ಅಂತ ಹೇಳಾರೆ. ಅದರ ನಡುವೆ ಒಂದು ರಂಗ ತಂಡವನ್ನು ಹುಟ್ಟಾಕೋದು, ಆ ಮೂಲಕ ಒಂದಿಷ್ಟು ರಂಗ ಸಾಧ್ಯತೆಗಳಿಗೆ ಹೆಚ್ಚು ಕೊಡುವಂಥದ್ದು, ಒಂದು ರಂಗ ಸಂಗೀತವನ್ನು ಯಾಕೆ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಡ್ತಾ ಇದ್ದಾರೆ ನಮ್ಮ ಹಳೆಯ ವೃತ್ತಿ ನಾಟಕ ಕಂಪ್ನಿಗಳಿಂದ ಗಮನಿಸಿದ್ರೆ, ಇಲ್ಲಿ ರಂಗ ಸಂಗೀತ ಅಂತ ಪ್ರತ್ಯೇಕ ಇದೆ. ಅದು ಸಂಗೀತಕ್ಕೆ ಆದ್ಯತೆ ಕೊಡ್ತಾರೆ. ಮತ್ತು ಹಾಡು ಬಲ್ಲವರು ಮಾತ್ರವೇ, ಹಾಡುಗಾರರು ಮಾತ್ರವೇ ನೀವು ರಂಗದಲ್ಲಿ ಉಳಿತಕ್ಕದ್ದು ಅಥವಾ ರಂಗಕ್ಕೆ ಬರತಕ್ಕದ್ದು ಅನ್ನೋದೆಲ್ಲ ಒಂದು ಅಲಿಖಿತ ನಿಯಮ ಇತ್ತು. ಇದೆಲ್ಲ ಏನು ಅಂತ ಹಾಗೆಲ್ಲ ಹುಡುಕ್ತಾ ಹೋದಾಗೆಲ್ಲ ನಮಗೆ ಹೊಸ ವಿಚಾರಗಳು ಗೋಚರವಾಗ್ತಾ ಹೋದ. ಹಾಗೆ ಸಿಕ್ಕ ಅದು ಕಾಣಿಕೆಯಾಗಿ ಪರಿವರ್ತಿತವಾಯಿತು. ಬೇರೆ ಬೇರೆ ವಿಭಾಗಗಳಲ್ಲಿ ತೊಡ್ಕೊಳ್ಳೋದಕ್ಕೆ ಅನುಕೂಲವಾಯಿತು, ಸಾಧ್ಯವಾಯಿತು. ರಾಷ್ಟ್ರೀಯ ನಾಟಕ ಶಾಲೆ ಅಂತ ಅದರ ತೆಕ್ಕಿಗೆ ಬಿದ್ದು ಅಲ್ಲಿಯೂ ಪಾಠ ಮಾಡುವ, ಅಥವಾ ಅಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗುವ, ಅಥವಾ ಒಂದು ಶಿಬಿರವನ್ನು ಅಥವಾ ಒಂದು ಕಾರ್ಯಾಗಾರವನ್ನು ಅದು ಹೇಗೆ ಆಯೋಜಿಸಬೇಕು, ಸಂಘಟನೆ ಹೇಗಾಗಬೇಕು, ಹೇಗೆ ಮಾಡಿದ್ರೆ ಅನ್ನೋ ಪ್ರಯೋಗಕ್ಕೆ ಅವಕಾಶವಾಗುವಂಥ ವಿಶೇಷ ಸಂಗತಿಗಳು ರಾಷ್ಟ್ರೀಯ ನಾಟಕ ಶಾಲೆ ಕಲಿತು ಬಂದವ್ರ ಜೊತೆ ಕೆಲಸ ಮಾಡ್ತಾ ಹೋದಾಗ ಅರೆ ಇದು ಬೇರೆಯಾದಂಥ ಕಲಿಕೆಗೆ ಅವಕಾಶ ಆಯ್ತಲ್ಲ ಇದು ಅಂತ ಯೋಚನೆ ಮಾಡ್ತಾ ಅಲ್ಲಿ ಹೋಗಿ ಆಯ್ಕೆಗೊಂಡು ಅದರ ನಂತರ ಇಲ್ಲಿ ಅದಕ್ಕೂ ಮುಂಚೆಯೇ ರಾಷ್ಟ್ರೀಯ ನಾಟಕ ಶಾಲೆಯ ಪ್ರಾದೇಶಿಕ ಕೇಂದ್ರದಲ್ಲಿ ವಿಶೇಷವಾದಂಥ ರಂಗಾಟದಿಂದ ಬಂದಿತ್ತು. ಆದರೆ ನಾನು ಮೊದಲೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಡುವಂಥದ್ದು ಏನು ಅಂದರೆ, ನಾನು ಇಲ್ಲಿ ಕಲಿಸುವುದಕ್ಕಾಗಿ ಬಂದಿಲ್ಲ. ತರಬೇತಿ ಕೇಂದ್ರ ಅಂದರೆ ನಾನು ಅದನ್ನು ಒಪ್ಪಲಾರೆ, ಕಲಿಕಾ ಕೇಂದ್ರ ಅಂದರೆ ಒಪ್ಪಬಹುದು. ನಿಮಗಿರುವ ಹಂಬಲ, ಅದಕ್ಕಿರುವ ತೀವ್ರತೆ, ತೀಕ್ಷ್ಣತೆ, ಆ ಮೊನಚು, ಅವುಗಳ ಆಧಾರದಲ್ಲಿ ನೀವು ಕಲಿತಾ ಹೋಗ್ತೀರಿ. ನಿಮಗೆ ನಾನೇನೋ ನಿಮ್ಮಲ್ಲಿ ಸಂವಹನ ಮಾಡ್ತಾ ನಾನು ನಿಮ್ಮಿಂದ ಒಂದಷ್ಟು ಕಲಿತು ಹೋಗ್ಬಿಡ್ತಾನೆ. ಎಲ್ಲರಿಗೂ ಆಗೋದು ಹಾಗೆ. ಅದು ಇತರೆ ವಿಷಯಗಳ ಹಾಗೆ ನೀವು ಇದು ಬೋಧಕೇತರ, ಇದು ಬೋಧಿಸಲ್ಪಡುವಂಥ ವಿಷಯ ಹಾಗೆ ನಾನು ಯೋಚನೆ ಮಾಡಿಲ್ಲ ಇಲ್ಲಿವರೆಗೆ. ಇದೆ ತತ್ವ ಸಿದ್ಧಾಂತಗಳಿವೆ, ಅವು ನಿರಂತರ ಬದಲಾಗ್ತಾ ಇರ್ತವೆ. ನೀವು ಯಾವುದೇ ಎತ್ತರನ್ನ ತಲುಪಬೇಕು ಅಂತ ಹೇಳಿದ್ರೆ ಮೊದಲು ನಿಂತ ಜಾಗ, ಸುಬ್ಬಣ್ಣಂಥವರು, ಕೆ ವಿ ಸುಬ್ಬಣ್ಣಂಥವರು ಅದಕ್ಕೆ ಬಹಳ ದೊಡ್ಡ ಉದಾಹರಣೆ. ಅವ್ರು ಇರುವ ಜಾಗದಲ್ಲಿ ನೀನಾಸಂನ ವಿಶ್ವವ್ಯಾಪಿ ಅದಕ್ಕೊಂದು ಘನತೆ ಸಿಕ್ಕೋ ಹಾಗೆ ಮಾಡಿದ್ರು. ಅದಕ್ಕಾಗಿ ಪ್ರತ್ಯೇಕ ಯಾವುದೋ ದೇಶಕ್ಕೋ ಅಥವಾ ಇನ್ಯಾವುದೋ ನಗರ ಪ್ರದೇಶಕ್ಕೆ ಬಂದು ಸ್ಥಾಪನೆ ಮಾಡಬೇಕಾದ ಅವಶ್ಯ ಕಾಣ್ತಿಲ್ಲ. ಈಗಲೂ ಸುಪುತ್ರರು ಅಕ್ಷರ ಮಾಡ್ತಿರುವಂಥ ಕೆಲಸವು ಅದು ಹೇಗೆ ಒಂದು ಪರಂಪರೆಯಾಗಿ ಒಂದು ಪಾರಂಪರಿಕ ನೆಲೆಬೀಡಾಗಿ ರಂಗಕ್ಕೆ ರೈತಾಪಿ ಮಂದಿ 4 ಮಂದಿ ಸೇರಿಸಿ ನೋಡಿ ಈ ರಂಗದಲ್ಲಿ ಈ ಸಾಧ್ಯತೆಗಳು ಇವೆ, ಇದನ್ನು ಮಾಡೋದ್ರ ಮುಖಾಂತರ ನೀವು ಒಂದು ಬೇವಿ ಕಾರಂತರ ಮಾರ್ಗದರ್ಶನ ಅಂತಲ್ಲ, ನನ್ನನ್ನು ಸೇರಿಸ್ಕೊಂಡ ಹಾಗೆ ಕಾರಂತರ ಚಿಂತನೆ ಏನಿರಬಹುದು ಅಂತ ಹೇಳಿದ್ರೆ, ಯಾರಿಗೆ ದರ್ಶನ ಅಥವಾ ಕಾಣ್ಕೆ ಅನ್ನೋದಿದೆ, ಮಾರ್ಗ ತಂತಾನೆ ತೆರೆಕೊಳ್ಳುತ್ತೆ ಅಂತ ಹೇಳಿದವರು, ಯಾರಿಗೂ ಮಾರ್ಗದರ್ಶನ ಮಾಡಿದಂಥವರಲ್ಲ ಕಾರಂತರು. ಅವ್ರ ಜೊತೆಗೆ ಕೆಲಸ ಮಾಡಿದ ಅನುಭವ, ವಿಶೇಷ ಅನುಭವ ಅದು. ಅಂದರೆ ಕೆಲಸ ಮಾಡ್ತಾ ಆಗಿರ್ಬೋದಂಥ ಅನೇಕ ತುಂಬ ಸ್ಮರಣೀಯ ಘಟನೆಗಳು, ಸನ್ನಿವೇಶಗಳಿವೆಲ್ಲ ಅವು ಚಿರಕಾಲ ಎದೆಯಾಳದಲ್ಲಿ ಉಳಿಯುವಂಥವು.
150 ವರ್ಷಗಳಷ್ಟು ಹಳೆಯದಂಥ ವೃತ್ತಿ ನಾಟಕ ರಂಗಭೂಮಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಈಗ ಅವಿಭಜಿತ ಈಗ ವಿಭಜಿತ ಆಂಧ್ರ, ಆದರೆ ಅವಿಭಜಿತ ಆಂಧ್ರದಲ್ಲಿ ಸುರಭಿ ಅಂತ ಒಂದು ತಂಡವಿದೆ. ಅವರು ಸಿನಿಮಾ ನಂತರ ಸಿನಿಮಾ ಆದಂಥ ಮಾಯಾಬಜಾರು, ವೀರಬ್ರಹ್ಮೇಂದ್ರಕಾರಿ ಚರಿತ ಇಂಥವುಗಳನ್ನೆಲ್ಲ ಸಿನಿಮಾ ನಂತರ ಆದದ್ದು. ಆದರೆ ಮಾಯಾಬಜಾರ್ ಮೊದಲು ನಾಟಕವಾಗಿದ್ದು. ಆ ಇಡೀ ಕುಟುಂಬ ಸುಮಾರು 50-52 ಮಂದಿ ಅವರು ಸೇರಿಕೊಂಡು ಒಂದು ಅದ್ಭುತವಾದಂಥ ಒಂದು ಲೋಕವನ್ನು ಸೃಷ್ಟಿ ಮಾಡ್ತಾರೆ ರಂಗಸ್ಥಳದಲ್ಲಿ. ಮಾಯಾಬಜಾರ್ ಅಂತ ನಾಟಕ ಮಾಡಿದಂಥವ್ರಿಗೆ ನಾವು ಹೋಗಿ ಒಂದು DL ರಾಯ್ ಅವರ ಭೀಷ್ಮ ಅಂತ ಅನ್ನೋದೊಂದು ನಾಟಕವನ್ನು ಅವ್ರಿಗೆ ಮಾಡಿಸೋಕೆ ಅಂತ ಹೋಗಿದ್ವಿ. ಸಂಪೂರ್ಣ ಅದು ಶಿಬಿರದ ಕಾರ್ಯಾಗಾರದ ನಿರ್ದೇಶಕರಾಗಿ ಕಾರಂತರಿದ್ದರು. ನಮ್ಮ ಪ್ರಾದೇಶಿಕ ಕೇಂದ್ರ ರಾಷ್ಟ್ರೀಯ ನಾಟಕ ಶಾಲೆ ವತಿಯಿಂದ ನಾನು ಅವ್ರ ಜೊತೆಗೂಡಿ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿ ತೊಡ್ಕೊಂಡಿದ್ವಿ. ಓಕೆ. ಕಾರಂತರು ಅವ್ರಿಗೆ ಅವರ ತುಂಬ ವ್ಯಕ್ತಿತ್ವವೇ ತುಂಬ ಎತ್ತರದದು. ಅವರು ಯಾಕೆ ಹಾಗೆ ಹೇಳ್ತಿದ್ದಾರೆ, ಏನು ಅವರ ನಡೆ ಅಥವಾ ನುಡಿ ಹಿಂದಿನ ಸ್ಥಳ ಏನಿದೆ, ಹಿಂಭಾಗದಲ್ಲಿ ಎಲ್ಲ ಹರಕಲು ಮುರುಕಲು ಇದ್ದಿರುವಂಥ ಒಂದು ಸಣ್ಣ ಜಾಗದಲ್ಲಿ ಅವರು ಅಡುಗೆ ನಡೀತಾ ಇತ್ತು. ನಾವಿದ್ದ 6 ಮಂದಿನೂ ಸೇರಿಸ್ಕೊಂಡು ಅಡುಗೆ ಮಾಡ್ತಾ ಇದ್ರು. ನಮಗೆಲ್ಲರೂ ಊಟ ಬಡಿಸಲಾಯಿತು. ನೀವು ಮಾಡಿ ಅಂತ ಹೇಳಿದಾಗ ಇಲ್ಲ ನಾವು ಮಾಡ್ತೇವೆ ನಂತರ ಅಂತಂದ್ರು. ಆನಂತರವೇ ನನಗೆ ಗೊತ್ತಾದದ್ದು, ನಾವು ಉಂಡು ಮಿಕ್ಕಿದ್ರೆ ಮಾತ್ರವೇ ಅವ್ರಿಗುಂಟು, ಜೊತೆಗೆ ಮಾಡೋಲ್ಲ. ಅಲ್ಲ, ಅತಿಥಿ ದೇವೋಭವ ಅಲ್ರಿ, ಕಲಾವಿದರು ನೀವು ಅಲ್ಲಿಂದ ಬಂದಿದ್ದೀರಿ, ಮಾಡೋಣ್ರಿ, ಇದು ನೀವು ಮೊದಲು ಮಾಡ್ರಿ, ನಾವು ಮತ್ತೆ ಮಾಡ್ತೇವೆ. ಈ ರೀತಿಯ ನಾನು ಕೇಳಿದೆ ಆಮೇಲೆ ನಂತರ ಏನು ಪರಿಸ್ಥಿತಿ ಅಂತ ಹೇಳಿದಾಗ, ಇಲ್ರಿ ಅದು ಹೆಂಗೆ ಆಗ್ತತ್ತಂದ್ರೆ ನಮಗೆ ಒಂದು ಪ್ರದರ್ಶನಕ್ಕೆ ರೀ ಕನಿಷ್ಠ 7,000 ಬೇಕಾಗ್ತೈತೆ ರೀ. ಅಂದರೆ 7,000 ಇದ್ರೆ ಚಲೋ ರೀ. 2,600 ಆಗೈತೆ ರೀ ಇದು ಸಂಗ್ರಹ. ಮತ್ತೆ ನೋಡ್ಬೇಕಲ್ರಿ, ಮತ್ತೆ ಹೇಳಿವ್ರಿ ಅದಕ್ಕೆ ಕಿರಾಣಿ ಅಂಗಡಿಯಾಗ ಕಳಿಸಿವ್ರಿ, ಅವ್ರು ಕೊಟ್ರ ಮತ್ತೆ ತಿಂತೇವ್ರಿ, ಇಲ್ಲಾಂದ್ರೆ ಹಂಗೆ ಮಕ್ಕೋತೇವೆ. ಭೂಮಿ ಅಥವಾ ಇದನ್ನ ಗಮನಿಸ್ಕೊಂಡಾಗ ಹಾಗೆ ಅದೃಷ್ಟವಂತರು ನಾವು ಹವ್ಯಾಸಕ್ಕೆ ಅಂತ ಪ್ರವೃತ್ತಿಯಿಂದ ಇಟ್ಕೊಂಡು ಮಾಡಿದಂಥವ್ರು ಇದ್ದೀವಲ್ಲ, ಅದು ತುಂಬ ಅದೃಷ್ಟವಂತರು. ಕನಿಷ್ಠ ನಮಗೆ ನಾವು ಮಾಡುವ ಇತರೆ ಕೆಲಸಗಳ ನಡುವೆ ಒಂದು ನುಸುಳುವಿಕೆ ಅಷ್ಟೇ ರಂಗಕ್ಕೆ. ಆದರೆ ರಂಗವನ್ನೇ ಹಾಸುವಂಥ ಎಲ್ಲರನ್ನ ಗಮನಿಸ್ಕೊಂಡಾಗ ನಮಗಾದಂಥ ವಿಶೇಷ ಅನುಭವಗಳೇನಿವೆಯಲ್ಲ, ಅದು ಎಷ್ಟೇ ಉತ್ಕೃಷ್ಟವಾದ್ದು ಅಥವಾ ನಿಕೃಷ್ಟವಾದ್ದು ಎಷ್ಟೇ ಆದ್ರೂ ನನಗೆ ಆನಂತರ ಬೇರೆ ಬೇರೆ ವಿಭಾಗಗಳಲ್ಲಿ ನೋಡ್ತಾ ನನಗೆ ಅನ್ಸಿದ್ದು ಅದೆಲ್ಲ ಬಹಳ ಪ್ರಮುಖವಲ್ವೇ ಅಲ್ಲ. ಅದೆಲ್ಲ ಒಂದು ಅನುಭವಕ್ಕೆ ಬಹಳ ನನ್ನನ್ನು ಬೆಳೆಸ್ತಾ ಅಥವಾ ಯಾವುದೇ ರಂಗಕರ್ಮಿಯನ್ನು ಅದನ್ನ ಬೆಳೆಸ್ತಾ ಕಲಾಯಾನಕ್ಕೆ ವಿಶೇಷ ಮೆರುಗನ್ನು ಕೊಡ್ತಾ ಹೋಗುವಂತಹ ಸಂಗತಿಗಳು, ಸನ್ನಿವೇಶಗಳಿಗೆ ನಾವು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಆ ಥರ ವಿನೋದಪ್ರದ ಅಂತ ನಮ್ಗೆ ಅನಿಸಿದ್ರು ಅಂತಿಮವಾಗಿ ಅದರ ಅಡಿಯಲ್ಲಿ ಒಂದು ತಥ್ಯ ಇದೆ, ಒಂದು ಸತ್ಯ ಇದೆ. ನಮ್ಮ ನಡುವೆ ಇರುವಂಥ ಅಭಿಜಾತ ಕಲಾವಿದರು ದತ್ತಾತ್ರೇಯರು ನನಗೆ ಸಂಬಂಧಿಯು, ದೂರದ ಹತ್ತಿರದ, ನನ್ನ ಹತ್ತಿರದಲ್ಲಿರುವ ದೂರದ ಸಂಬಂಧಿಯವರು. ನನಗೆ ಅವರು ತಾವು ಮಾಡ್ತಿದ್ದಂಥ ಕ್ಷೇತ್ರದ ಎಲ್ಲ ಕೆಲಸಗಳನ್ನು ಪಕ್ಕಕ್ಕಿಟ್ಟು ರಂಗಕ್ಕೆ ತಾವು ಆತ್ಕೊಂಡು ರಂಗದ ಕೆಲಸಗಳು, ನಾನು ಆಗಲೇ ಹೇಳಿದ ಪ್ರಸ್ತಾಪ ಮಾಡಿದ ಪುರುಷರಲ್ಲೂ ಸಹ ಅವರಿದ್ದ ನೆನಪು. ಅವರು ಆ ಸಂದರ್ಭವನ್ನು ಜೀವಿಸುವುದು, ಆ ಪಾತ್ರಗಳನ್ನು ಜೀವಿಸೋಕೆ ಅವ್ರು ಮಾಡ್ಕೊಳ್ಳೋ ತಯಾರಿ ಇದೆಯಲ್ಲ, ಅದೆಂದು ನನ್ನನ್ನು ಬೆರಗುಹುಟ್ಟಿಸುವಂಥದ್ದು. ಅವರೆಂದು ತಾಲೀಮು ನಡೆಸಿ ತಾಲೀಮಿನ ಆ ಸಂದರ್ಭದಲ್ಲಿ ಗಮನಿಸ್ಕೊಂಡು ನಾಡಿ ಮಿಡಿತ ಹೇಗಿದೆ ಅಂತ ಗಮನಿಸ್ಕೊಂಡು ರಂಗಪ್ರಯೋಗ ನಾನು ನೋಡಿದ್ದೇನೆ. ಅದನ್ನು ಈ ಬಸು ಮಾಡಿಸಿರುವಂಥ ನಾಟಕಗಳಾಗಿರ್ಬೋದು, ಬೇರೆ ಇವೆ ಅವ್ರು ಮಾಡಿದಂಥ ಹಲವಾರು ನಾಟಕಗಳಿವೆ. ನಾನು ಕೆಲವು ಭಾಗಿಯಾಗಿದ್ದೇನೆ.